ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭೆ ಚುನಾವಣೆ ಹೊತ್ತಿನಲ್ಲೇ ಕಾಂಗ್ರೆಸ್ ಬರ ಪಾಲಿಟಿಕ್ಸ್ ತೀವ್ರಗೊಳಿಸಿದೆ. ಪರಿಹಾರದ ಬಗ್ಗೆ ಒಂದು ವಾರದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ತಿಳಿಸಿದ ಬೆನ್ನಲ್ಲೇ ಬರ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ, ಸಚಿವರು, ಶಾಸಕರು, ಪರಿಷತ್ನ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಕರ್ನಾಟಕಕ್ಕೆ ಚೊಂಬು ಕೊಟ್ಟ ಬಿಜೆಪಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿ ಪರಿಹಾರ ಕೊಡಿ ಅಂತ ಆಗ್ರಹ ಮಾಡಿದರು. ಹಣಕಾಸು ಆಯೋಗ ವಿಶೇಷ ಅನುದಾನ ಕೊಡಿ, ಹಣಕಾಸು ಆಯೋಗ ಅನುದಾನ ಕೊಡಿ. ಬರ ಪರಿಹಾರ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರವು ಜೋರಾಗಿದೆ. ಮೋದಿ, ಅಮಿತ್ ಶಾಗೆ ಚುನಾವಣೆ ಬಂದಾಗ ಮಾತ್ರ ಕರ್ನಾಟಕ ನೆನಪಾಗುತ್ತೆ. ಬರ ಪರಿಹಾರದ ಹಣ ಕೊಟ್ಟು ರಾಜ್ಯಕ್ಕೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅನಿವಾರ್ಯವಾಗಿ ನಾವು ಕೋರ್ಟ್ಗೆ ಹೋಗಿದ್ದೀವಿ, ನಾವು ಕೋರ್ಟ್ಗೆ ಹೋಗಿದ್ರೆ ಪರಿಹಾರ ಕೊಡ್ತಾ ಇರಲಿಲ್ಲ, ಇವರು ಹೋಗದೆ ಹೋಗಿದ್ರೆ ಅಂತ ಹೇಳಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಕೊಟ್ಟಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ, ಜೂನ್ ವೇಳೆಯೇ ನೀವು ಯಾಕೆ ಬರಗಾಲ ಘೋಷಿಸಿಲ್ಲ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದರು. ಬರ ಪರಿಹಾರ ಬಿಡುಗಡೆಗೆ ಚುನಾವಣೆ ನೀತಿ ಸಂಹಿತೆ ಇದೆ ಅಂತ ಸಮರ್ಥನೆ ಮಾಡಿಕೊಂಡರು. ಸೊ ಇವತ್ತಿನವರಿಗೆ ಬರ ಪರಿಹಾರಕ್ಕೂ ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡಿ ಇವರು ಸುಮ್ಮನೆ ಕರ್ನಾಟಕಕ್ಕೆ ಬಂದು, ಯಾಕೆಂದ್ರೆ ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ. ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೇಳಿ ಡಿ.ಕೆ. ಸುರೇಶ್ ಅವರು ಏನ್ ಹೋರಾಟ ಮಾಡಿದ್ರು, ಆ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೀವು ನ್ಯಾಯಬದ್ಧವಾಗಿ ಕರ್ನಾಟಕಕ್ಕೆ ತೆರಿಗೆ ಹಣ ಕೊಡಬೇಕು, ಬರಗಾಲದಲ್ಲಿ ಹಣ ಕೊಡಬೇಕು ಅಂತ ಹೇಳಿ ತೀರ್ಮಾನ ಹಾಕೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇನ್ನೊಂದು ವಾರದಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ನಿಮ್ಮ ಡಿ.ಕೆ. ಸುರೇಶ್ ಹೋರಾಟದಿಂದ ಸಿಕ್ಕಿಲ್ಲ. ಏನು ಬರ ಪರಿಹಾರದ ಹಣ ಬರಬೇಕು, ಅದು ಕೇಂದ್ರ ಸರ್ಕಾರದ ಇಂಟ್ರೆಸ್ಟ್ ಇಂದ ಎಲ್ಲಾ ರಾಜ್ಯಗಳು ಬರ್ತಾ ಇದೆ. ಕರ್ನಾಟಕ ಒಂದೇ ಅಲ್ಲ, ಸುಮಾರು 12 ರಾಜ್ಯಗಳಿಗೆ ಇವತ್ತು ಅನುದಾನ ಬರ್ತಾ ಇರೋದು. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಜೊತೆ ಮಾತಾಡಿದ್ದಾರೆ. ನಾನು ಕಾಂಗ್ರೆಸ್ ಅನ್ನು ಕೇಳಕ್ ಇಷ್ಟಪಡ್ತೀನಿ, ಇಷ್ಟೆಲ್ಲ ಬಾಯ್ ಬಡ್ಕಂತಿರಲ್ಲ, ಯಾಕೆ ಬರಗಾಲನ ಘೋಷಣೆ ಮಾಡಲಿಲ್ಲ ನೀವು? ಜೂನ್ ಅಲ್ಲಿ ಶುರು ಆಯ್ತು, ಜುಲೈ ಆದ್ಮೇಲೆ ನೀವು ಬರಗಾಲ ಘೋಷಣೆ ಮಾಡಬೇಕಾಯ್ತು. ಎಲ್ಲ ಪತ್ರಿಕೆಯಲ್ಲಿ ಬಂತು, ಬರಗಾಲ, ನೀರಿಲ್ಲ, ಕೆರೆ ಎಲ್ಲ ಒಣಗೋಗಿದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬಂತು. 3.5 ತಿಂಗಳಾದ ಮೇಲೆ ಸರ್, ನಿಜಕ್ಕೂ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ದು ನೋಡಿದ್ರೆ ಇದೊಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಒಂದು ಚೀಮಾರಿ ಅಲ್ವಾ ಸರ್ ಇದು? ಸಹಜ ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಬಂದರು ಯಾರು, ಈ ಬರ ಅಧ್ಯಯನ ತಂಡ ಅನ್ನೋರು ಬಂದರು. ಇದರಲ್ಲಿ ಯಾವ ರೀತಿಯಲ್ಲೂ ಕೂಡ ಯಾವ ಪಾರ್ಟಿನೂ ಇಲ್ಲ, ಎಂಥದ್ದು ಇಲ್ಲ. ಕರ್ನಾಟಕ ರಾಜ್ಯದ ಮತದಾರ ಪ್ರಭುವಾಗಿ, ಕರ್ನಾಟಕ ರಾಜ್ಯದ ಈ ನೆಲದ ಮಣ್ಣಿನ ಒಬ್ಬ ಮನುಷ್ಯನಾಗಿ ನಾವು ನೀವು ಮಾತಾಡ್ಬೇಕಷ್ಟೇ. ಹೌದು, ಇಲ್ಲಿ ಪಾರ್ಟಿ ಗಿಲ್ಟಿ ಅಂಥದ್ದು ಇಲ್ವೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೇಳಿ, ಯಾರು ಹೋರಾಟ ಮಾಡಿದ್ರು ಮಾಡಲಿಲ್ಲ ಬಿಟ್ಟಾಕ್ಬಿಡ್ತೀನಿ ಅದನ್ನು ಕೂಡ. ಆಯ್ತಾ, ಅಕ್ಟೋಬರ್ ತಿಂಗಳಲ್ಲಿ ಬಂದರು ಎಲ್ಲ ನೋಡ್ಕೊಂಡು ಹೋದ್ರು. ಸುಮಾರು 37,000 ಕೋಟಿ ರೂಪಾಯಿಗಳಷ್ಟು ಲಾಸ್ ಆಗಿದೆ. ಹೌದು, ಸಾವಿರಾರು ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿ ನಷ್ಟ ಆಗಿದೆ. ಸುಮಾರು 196ಕ್ಕಿಂತ ಹೆಚ್ಚು ತಾಲೂಕುಗಳು ಬರ ಭೀಕರ ಬರವನ್ನ ಅನುಭವಿಸ್ತಾ ಇದ್ದಾವೆ. ಇದು ಸ್ಪಷ್ಟವಾಗಿ ಗೊತ್ತಾಯ್ತು. ಅವಾಗ ಇವ್ರು ಕೇಳಿದ್ರು, ನಮ್ಗೊಂದು 18,000 ಕೋಟಿ ರೂಪಾಯಿ ಕೊಡಿ, ಅಟ್ಲೀಸ್ಟ್ ಒಂದು ಅರ್ಧ ದುಡ್ಡು ಕೊಡಿ, ನಮಗೆ ಸದ್ಯಕ್ಕೆ ಬೇಕಾಗತ್ತೆ, NDRF ಫಂಡ್ಸ್ ಇಂದ ಕೊಡಿ, ಬೇಕಾಗತ್ತೆ ಅಂತ ಕೇಳಿದ್ರು. ಆಗ ಕೇಂದ್ರದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದವರು ನರೇಂದ್ರ ಸಿಂಗ್ ತೋಮರ್ ಅಂತ. ಹೌದು, ಅವ್ರು ಆ ಟೈಮ್ನಲ್ಲಿ ಬಹಳ ಬ್ಯುಸಿ ಇದ್ರು. ಯಾಕಂದ್ರೆ ಅವಾಗ ಬೇರೆ ಬೇರೆ ಕಡೆಗಳಲ್ಲಿ ವಿಧಾನಸಭೆ ಚುನಾವಣೆ ನಡೀತಾ ಇತ್ತು. ನಿಮ್ಗೆ ಗೊತ್ತು, ಒಂದು 7-8 ಜನ ಯೂನಿಯನ್ ಮಿನಿಸ್ಟರ್ಗಳನ್ನ ಬಿಜೆಪಿ ಏನು ಮಾಡ್ತು, ನೀವು ನಿಂತ್ಕೊಳ್ಳಿ ನಿಮ್ಮ ಊರುಗಳಲ್ಲಿ ಅಂತ ವಿಧಾನಸಭೆ ಚುನಾವಣೆಯಲ್ಲಿ ನಿಲ್ಲಿಸ್ತು. ಹೌದು, ನರೇಂದ್ರ ಸಿಂಗ್ ತೋಮರ್ ಮಧ್ಯಪ್ರದೇಶದ ಬಿಮಾನಿ ಕಾನ್ಸ್ಟಿಟ್ಯೂನ್ಸಿಯ ಅಭ್ಯರ್ಥಿ. ಅವ್ರಿಗೆ ಟೈಮ್ ಸಿಗ್ಲಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಮಾತಾಡೋದಕ್ಕೆ, ಹೋಮ್ ಮಿನಿಸ್ಟರ್ ಹತ್ರ ಹೋಗೋದಕ್ಕೆ. ಬಿಕಾಸ್ ಹಿ ವಾಸ್ ವೆರಿ ಬಿಸಿ ಕ್ಯಾಂಪೇನಿಂಗ್ ಫಾರ್ ಹಿಮ್ಸೆಲ್ಫ್. ತುಂಬಾ ಬಿಸಿ ಇದ್ರು ವಿಧಾನಸಭೆ ಚುನಾವಣೆಯಲ್ಲಿ. ಆಮೇಲೆ ಗೆದ್ಕೊಂಡು ಹೋದ್ರು, ಈಗ ಬೇರೆ ಆಗಿದ್ದಾರೆ ಅಗ್ರಿಕಲ್ಚರ್ ಮಿನಿಸ್ಟರ್, ಬೇರೆ ವಿಷಯ. ಆಯ್ತಾ, ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು ಕೇಂದ್ರ, ಇದನ್ನ ಪ್ರಯಾರಿಟಿಯಾಗಿ ತಗೊಳ್ಬೇಕಾಗಿತ್ತು. ಸ್ಪಷ್ಟವಾದ ಪ್ರಯಾರಿಟಿಯಾಗಿ ತಗೊಳ್ಬೇಕಾಗಿತ್ತು. ತಗೊಂಡು ಇಲ್ಲಿನ
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರಿದ್ದಾರೆ SDRFನವರು, ಬೇರೆಯವರು ಅಥವಾ ರಾಜ್ಯ ಸರ್ಕಾರದವರು, ಅಧಿಕಾರಿಗಳು ಯಾರ್ಯಾರೆಲ್ಲ ಇದ್ದಾರೆ, ಅವರಿಂದ ಮತ್ತಷ್ಟು ಮಾಹಿತಿಯನ್ನು ತರಿಸ್ಕೊಂಡು, ಡೀಟೇಲ್ಸ್ ತರಿಸ್ಕೊಂಡು, ಅಥವಾ ಇವ್ರು ಕೊಟ್ಟಿರುವ ಡೀಟೇಲ್ಸ್ ಇನ್ನೂ ಬೇಕು ಅಂತಂದಿದ್ರೆ ಅದನ್ನು ತರಿಸ್ಕೊಂಡು NDRFನವರೊಟ್ಟಿಗೆ 2-3 ಸಲ ಮೀಟಿಂಗ್ ಮಾಡಿ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಇವತ್ತೇನು ಪ್ರಚಾರಕ್ಕೆ ಬಂದಿದ್ದಾರೆ, ಅವರು ಮೀಟಿಂಗ್ ಮಾಡಿ ತತ್ಕ್ಷಣ ಸ್ಪಂದಿಸಿ ಬರ ಪರಿಹಾರದ ದುಡ್ಡನ್ನು ಬಿಡುಗಡೆ ಮಾಡುವ ಕೆಲಸವನ್ನ ಮಾಡಬೇಕಾಗಿತ್ತು. ಹೌದು, ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಬರ ಆಗಿರ್ಲಿಲ್ಲ ಮತ್ತು ಬರ ಆಗಿರೋದಲ್ಲ, 6-7 ರಾಜ್ಯಗಳು ಬರದಿಂದ ಇವತ್ತು ತತ್ತರಿಸಿದ್ದಾವೆ. ಇನ್ಫ್ಯಾಕ್ಟ್ 10 ರಾಜ್ಯಗಳೇ ಬರದಿಂದ ಇವತ್ತು ತತ್ತರಿಸಿದ್ದಾವೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಅಕ್ಟೋಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 7 ತಿಂಗಳಾಯ್ತು. ಹೌದು, 7 ತಿಂಗಳ ಭಿಕ್ಷೆ ಬಿಡ್ಬೇಕನ್ರಿ? ಕೊಡಿ 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 ನಮ್ಮ ದುಡ್ಡನ್ನ ಅಂತ ಭಿಕ್ಷೆ ಬಿಡ್ಬೇಕಾ ಒಂದು ರಾಜ್ಯ? ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಭಿಕ್ಷೆ ಬಿಡ್ಬೇಕಾ? ನಾನು ಹೇಳಿದ್ರೆ ಭಾಳ ಜನಕ್ಕೆ ಹಾರ್ಷ್ ಅನ್ಸ್ಬೋದು, ಭಾಳ ಜನಕ್ಕೆ ಒಂದು ಪಾರ್ಟಿ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ಅಂತ ಅನ್ಸ್ಬೋದು. ನಾನು ರಾಜ್ಯದ ಪರವಾಗಿ ಮಾತ್ರ ಮಾತಾಡ್ತಾ ಇದ್ದೀನಿ. ಹೌದು, ಗೊತ್ತಾಯ್ತಾ? ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದೇ ಜಾಗದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಿದ್ರು, ಇಲ್ಲಿ ಬಿಜೆಪಿ ಇದ್ದಿದ್ರು, ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿರ್ಲಿಲ್ಲ ಅಂದಿದ್ರು ಕೂಡ, ಬಿಜೆಪಿಯವರು ಹೋರಾಟ ಮಾಡಿದ್ರು ಕೂಡ ನನ್ನ ನಿಲುವು ಸ್ಪಷ್ಟವಾಗಿ ಇದೇ ಆಗಿರ್ತಾ ಇತ್ತು. ಹೌದು, ಅದನ್ನ ನಾನು 100ಕ್ಕೆ 100 ದೃಢಪಡಿಸ್ತಾ ಇದ್ದೀನಿ ಇವತ್ತು. ಸರ್ 26 ಜನ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದೀವಲ್ಲ ಸರ್, ಯಾಕೆ ಅಂತ ಕಳಿಸಿದೀವಿ ಸರ್? ಒಬ್ರು ಬಾಯ್ ಬಿಡ್ಲಿಲ್ವಲ್ರಿ? ಒಬ್ರು ಬಾಯ್ ಬಿಡುವ ಧೈರ್ಯ ಕೂಡ ತೋರಿಸಿಲ್ವಲ್ರಿ ರೀ? ನಾಟ್ ಇವನ್ ಎ ಸಿಂಗಲ್ ಪರ್ಸನ್. ಒಬ್ರು ಚಕಾರ ಎತ್ತೋ ಧೈರ್ಯ ತೋರಿಸಿಲ್ಲ, ಒಬ್ರು ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಧೈರ್ಯ ತೋರಿಸಿಲ್ಲ. ಏನು ಒಂದು ದೊಡ್ಡ ಡೆಲಿಗೇಷನ್ ಕರ್ಕೊಂಡೋಗಿ ಒಂದು 26 ಜನ ಬನ್ನಿ ನಮಗೆ ದುಡ್ಡು ಬೇಕು ಕೇಳೋಣ, ನಾವು ಕೇಂದ್ರ ಸರ್ಕಾರದ ಮುಂದೆ ಒಂದು ಡಿಮ್ಯಾಂಡ್ ಇಡೋಣ. ಡಿಮ್ಯಾಂಡ್ ನಾನು ಹೇಳ್ತಾ ಇರೋದು, ಕೈಯೊಡ್ಡಿ ಬೇಡೋದಲ್ಲ ರೀ. ಫೆಡರಲ್ ಸಿಸ್ಟಮ್ ಅಲ್ಲಿ ಡಿಮ್ಯಾಂಡ್ ಅದು ಯಾವುದಕ್ಕೆ? ಬರ, ಡ್ರೌಟ್, ಹೌದು, ಜಾನುವಾರುಗಳು ಸಾಯ್ತಿದ್ದಾವೆ, ಪೈರುಗಳು ಕೊಳಸೋಗಿದ್ದಾವೆ, ಒಟ್ಟಗಿರೋಗಿದ್ದಾವೆ ರೀ. ನಾವು ಗಮನಿಸ್ತಾ ಇದ್ದೀವಿ. ನಾವೇ ನೋಡಿದ್ವಲ್ರಿ KRS ಡ್ಯಾಮ್ ಹೆಂಗಾಗಿದೆ ಅಂತ. ನಮ್ಮ ಹಾರಂಗಿ ಹೆಂಗಾಗಿದೆ, ಆಮರ್ಜೆ ಹೆಂಗಾಗಿದೆ, ಕಬಿನಿ ಹೆಂಗಾಗಿದೆ, ಹೇಮಾವತಿ ಹೆಂಗಾಗಿದೆ, ಇವತ್ತು ಬೆಣ್ಣೆ ತೊರೆ ಹೆಂಗಾಗಿದೆ ಗಮನಿಸ್ತಾ ಇದ್ದೀವಲ್ಲ. ತುಂಗಭದ್ರ ಹೆಂಗಾಗಿದೆ ರೀ ಇವತ್ತು ನಾವು ಗಮನಿಸ್ತಾ ಇದ್ದೀವಲ್ರಿ. ಏನ್ ನಾಟಕ ಮಾಡ್ಕೊಂಡ್ಬಿದ್ದೀವ ನಾವು? ಇಲ್ವಲ್ಲ. ಇಟ್ ಈಸ್ ಸೋ ಎವಿಡೆಂಟ್, ಸ್ಪಷ್ಟ ಇದೆಯಲ್ಲ. ಆಮೇಲೆ ಇವಾಗ ಬಂದ್ಬಿಟ್ಟು ನಮಗೆ MCC ಇದೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ, ಚುನಾವಣಾ ನೀತಿ ಸಂಹಿತೆ ಇದೆ. ನಾನು ಸ್ಪಷ್ಟ ಹೇಳ್ತೀನಿ ಕೇಳಿ, ನಿಮಗೆ ಚುನಾವಣಾ ನೀತಿ ಸಂಹಿತೆ ಅಡ್ಡ ಇದೆ ಬರದ ದುಡ್ಡನ್ನು ಬಿಡುಗಡೆ ಮಾಡೋದಕ್ಕೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ಗೆ ಒಂದು ಪತ್ರ ಬರೆದ್ಬಿಟ್ಟು ಚುನಾವಣೆನ 6 ತಿಂಗಳು ಮುಂದಕ್ಕೆ ಹಾಕ್ರಿ. ಹೌದು, ಮುಂದಕ್ಕೆ ಹಾಕಿ ಕೇಳಿ ಚುನಾವಣೆಯನ್ನ. ಜನ ಸಾಯ್ತಾ ಇದಾರೆ, ಅದಕ್ಕಿಂತ ಚುನಾವಣೆ ಮುಖ್ಯ. ಜನರ ಬವಣೆಗಿಂತ ಚುನಾವಣೆ ಭಾಳ ದೊಡ್ಡದಲ್ಲ ರೀ. ನಾನು ಸ್ಪಷ್ಟ ಹೇಳ್ತೀನಿ ಕೇಳ್ರಿ. ನಾನು ನಿಜವಾಗ್ಲೂ ಬಹಳ ನೇರವೇ ಹೇಳ್ತಾ ಇದ್ದೀನಿ. ನಿಮಗೆ ಚುನಾವಣೆ ಅಡ್ಡ ಬರ್ತಾ ಇದೆ ಬರದ ದುಡ್ಡನ್ನು ಕೊಡೋದಕ್ಕೆ ಅಂತ ಆದರೆ ಚುನಾವಣೆ ಮುಂದಕ್ಕೆ ಪೋಸ್ಟ್ ಪೋನ್ ಯುವರ್ ಎಲೆಕ್ಷನ್ಸ್. ನೋ ಬಡಿ ವಿಲ್ ಬಾದರ್ ಬಿಕಾಸ್ ಬರ, ಡ್ರೌಟ್ ನೋಡಿ, ಇದು ನಮ್ಮ ರಾಜ್ಯದ ಕೆರೆ. ಇದು ಯಾವುದೋ ಗೊತ್ತಾಯ್ತಾ? ನಮ್ದು ರಾಜ್ಯದ್ದು. ಇದನ್ನ ನೋಡಿದ್ರೆ ನನ್ನ ಮೈ ಮೇಲೆ ಯಾರೋ ಗೀರಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಷ್ಟು ಬೇಜಾರಾಗತ್ತೆ ನನಗೆ. ನೋಡಿ, ಇದು ನಮ್ಮ ರಾಜ್ಯದ ರೈತ ಒದ್ದಾಡಿರೋದು, ಅವ್ನು ಬೆಳೆ ಕಳ್ಕೊಂಡಿರೋದು, ಒಣಗೋಗಿರೋದು. ಇದು ನಮ್ಮ ರಾಜ್ಯದ ದೊಡ್ಡ ಕೆರೆ. ಇದು ನಾವು ತೋರಿಸಿದ್ದು KRS ಇಂದ ಸ್ವಲ್ಪ ದೂರ ದೊಡ್ಡ ಕೆರೆ. ಇಲ್ಲೇ ಒಂದು ಹಾವು ಸತ್ತೋಗಿತ್ತು, ಒಣಗೋಗಿತ್ತು. ಇದೇ ಜಾಗ ನಾವು ತೋರಿಸಿದ್ದು. ಇಲ್ಲೇ ಬೆಂಗಳೂರಿಂದ 30 ಕಿಲೋಮೀಟರ್ ಕೂಡ ದೂರ ಇಲ್ಲ ಅದು, ಆ ಜಾಗ ಅದು. ಆಯ್ತಾ? ಇದು ಒಂದು ಭಾಗ. ಇದರ ಜೊತೆಗೆ ಇನ್ನೊಂದು ಏನು ಅಂತ ನಾನು ಹೇಳ್ಬಿಡ್ತೀನಿ ನಿಮಗೆ. ಪೊಲಿಟಿಕಲಿ ಸ್ಪೀಕಿಂಗ್ ಒಂದು ನರೇಟಿವ್ ಸೆಟ್ ಮಾಡೋದಕ್ಕೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಸದ್ಯದ ಮಟ್ಟಿಗೆ ಹವಣಿಸ್ತಾ ಇದ್ದಾವೆ. ಹೌದು, ಈ ಬರ, ದುಡ್ಡು ಕೊಟ್ಟಿಲ್ಲ ಅದು ಸ್ಪಷ್ಟವಾದರೂ ಕೂಡ ಅದರಲ್ಲೊಂದು ಪೊಲಿಟಿಕಲ್ ನರೇಟಿವ್ ಇದ್ದೇ ಇರುತ್ತೆ ಸಹಜವಾಗಿ. ಅದು ಪೊಲಿಟಿಕಲ್ ಆಗಿ ನರೇಟಿವ್ ಆಗಲೇಬೇಕು. ಈಗ ಮೋದಿ ಅವರು ಎಲ್ಲೆಲ್ಲೋ ಭಾಷಣ ಮಾಡ್ಕೊಂಬಂದು ಒಂದು ನರೇಟಿವ್ ಸೆಟ್ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿಯಲ್ಲಿ ಬರದ ನರೇಟಿವ್, ಆಮೇಲೆ ಅದೇನೋ ಚಿಪ್ಪು ಚೊಂಬು ನರೇಟಿವ್ಗಳು, ಆಮೇಲೆ ಅದೇನೋ ಪಿಕ್ ಪಾಕೆಟ್ ನರೇಟಿವ್ಗಳು, ಈ ತರದ ಹಲವು ನರೇಟಿವ್ಗಳನ್ನು ಸೆಟ್ ಮಾಡಿ ಈಗ ಯಾಕೆ ಆ ನರೇಟಿವ್ಸ್ ತೀವ್ರ ಇಂಟೆನ್ಸಿಟಿ ಪಡ್ಕೊಳ್ತಾ ಇದೆ ಅಂದ್ರೆ, ಇನ್ನೇ ನಾಳೆಗೆ ಬಹಿರಂಗ ಪ್ರಚಾರ ಇಲ್ಲ, ನಾಡ್ದಿಂದ ಅದೆಲ್ಲ ಮಾತಾಡಕ್ಕಾಗಲ್ಲ ನೀವು. ಸೊ ನೀವು ಇವತ್ತು ಅಥವಾ ನಾಳೆ ಲಾಸ್ಟ್ 2 days ಏನ್ ಮಾಡ್ತೀರಿ, ನಾಳೆ 6 ಗಂಟೆ ತನಕ ಏನ್ ಮಾಡ್ತೀರಿ, ಅದು ಈ ವೋಲಟೈಲ್ ವೋಟರ್ಸ್ ಅಂತ ಯಾರು ಇರ್ತಾರೆ, ಕೆಲವು ತಟಸ್ಥ ಮತದಾರರು ಇರ್ತಾರೆ. ತಟಸ್ಥ ಅಂದ್ರೆ ಏನು ಅಂದ್ರೆ ಒಂದು 3-4% ಇರ್ತಾರೆ. ಅವ್ರು ಏನೂ ಡಿಸೈಡ್ ಮಾಡಲ್ಲ. ಅವರಿಗೆ ಕೊನೆ ಕ್ಷಣದಲ್ಲಿ ಏನೋ ಡಿಸೈಡ್ ಮಾಡಿ ಗುಂಡಿ ಹೊತ್ತು ಬರ್ತಾರೆ.
ಅವ್ರ ತಲೆಯಲ್ಲಿ ಹೌದಲ್ವಾ ಅಂತ ಅನ್ನಿಸಿ ಓಟ್ ಹಾಕಬಹುದಾದಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರು ಸ್ಟಾಂಚ್ ಓಟು ನೀವೇನು ಹೇಳಿದ್ರು ನಾನು ಬಿಜೆಪಿಗೆ ಹಾಕೋದು, ನಮ್ಮ 25 ವರ್ಷದಿಂದ ಬಿಜೆಪಿಗೆ ಹಾಕೋದು, ನಾನು ಬಿಜೆಪಿಗೆ ಹಾಕೋದು. ಇನ್ನು ಕೆಲವರು ಇರ್ತಾರೆ, ನಾನು 100 ವರ್ಷದಿಂದ ನಮ್ಮ ಇಡೀ ಮನತನ ಇಡೀ ಖಾನ್ದಾನ್ ಕಾಂಗ್ರೆಸ್ಗೆ ಆಗ್ತಾ ಇದೆ ಓಟು, ಕಾಂಗ್ರೆಸ್ಗೆ ಹಾಕೋದು. ಯಾರಾದ್ರೂ ಬರಲಿ ಅವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ನೀವು, ಗೊತ್ತಾಯ್ತಾ? ಈ ವೋಲಟೈಲ್ ವೋಟರ್ಸ್ನ ಚೇಂಜ್ ಮಾಡ್ಬೋದು. ಹಾಗಾಗಿ ಈ ನರೇಟಿವ್ಸ್ ಎಲ್ಲ ಭಾಳ ಹೆಲ್ಪ್ ಆಗುತ್ತೆ. ಹೌದು, ಕೆಲವು ಸಂದರ್ಭದಲ್ಲಿ ಸ್ಟಾಂಚ್ ವೋಟರ್ಗಳು ಕೂಡ ಈ ನರೇಟಿವ್ಗಳು ಎಸ್ ನಿಜ ಇದೆ ಅಂತ ಬಿಜೆಪಿ ಹೇಳಿದ್ದನ್ನು ನಂಬಿಯೋ ಕಾಂಗ್ರೆಸ್ ಹೇಳಿದ್ದನ್ನು ನಂಬಿ ಹೌದಲ್ರಿ ನಿಜ ಇದೆ ಕರೆಕ್ಟ್ ಅಲ್ರಿ ಅಂತ ಅಂದ್ಕೊಂಡು ಅದು ಸ್ವಲ್ಪ ಪರ್ಸೆಂಟ್ ಅಂತ ಅಂದುಕೊಂಡು ವೇವ್ ಬದಲಾಗಿ ಓಟ್ ಹಾಕಬಹುದು. ಅದನ್ನು ಮಾಡೋದಕ್ಕೆ ಯಾವಾಗ ತನಕ ಸಾಧ್ಯ? ನಾಳೆ. ಹೌದು, ನಾಳೆದಿಂದ ಆಗಲ್ಲ. ಹಾಗಾಗಿ ಲಾಸ್ಟ್ ಮಿನಿಟಲ್ಲಿ ಪೋಸ್ಟ್ರು, ಚೆಂಬು, ಚಿಪ್ಪು, ನಿಮಗೆ ಸಿಗುತ್ತದೆ, ಪಿಕ್ ಪಾಕೆಟ್ಟು, ವಾಟ್ ಎವರ್, ಆಮೇಲೆ ಡೇಂಜರ್ ಕಾಂಗ್ರೆಸ್, ಏನೋ 1000 ಧರ್ಮ, ಆಯ್ತಾ, ಮಾಂಗಲ್ಯಗಳು ನಿಮಗೆ ಎಲ್ಲ ಬರ್ತವೆ. ನಿಮಗೆ ಎವ್ರಿಥಿಂಗ್ ವಿಲ್ ಕಮ್ ಇನ್ ಟು ಫೋರ್ಸ್. ನಿಮಗೆ ಒಂದು ರೀತಿ ಸುನಾಮಿ ಥರ ಬಂದ್ಬಿಡ್ತವೆ ನಿಮಗೆ ನ್ಯಾರೇಟಿವ್ಸ್ಗಳು. ಚೂಸ್ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.